ಎಡ್ವಿನ್ ಮೋಸಸ್ನ ಮೋಸ ಮಾಡಿ ನೀವು ಮತ್ತೆ ಮುತಾನ್ ಹುಡುಗರು ಸೇರಿ ಅದನ್ನೆಲ್ಲಿಗೋ ಶಿಫ್ಟ್ ಮಾಡಿದಿರಿ ಅಂತ ಅವನು ಹೇಳ್ದ. ನನ್ನಿಂದಾಗಿ ಆ ಕಂಟೈನರ್ ಸಿಗೋದು ಮಿಸ್ ಆಗೋಯ್ತಲ್ಲ ಅಂತ ಎಡ್ವಿನ್ ಮೋಸಸ್ ನನ್ನನ್ನು ಕೊಲೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದು ನಿನ್ ತಮ್ಮನ ಮುಂದಿಟ್ಕೊಂಡು ಅವನನ್ನ ಕೇಸಲ್ಲಿ ಎಳೆದು ನಿಮಗ್ ಪ್ರೆಷರ್ ಕೊಟ್ಟು ನಿಮ್ಮಿಂದ ಕಂಟೈನರ್ ತಗೋಬೇಕು ಅಂತ ಅವನ್ ರಿಪೋರ್ಟ್ ಹೇಳ್ತಾ ಇದೆ. ಈಗ ನಿಮ್ಮ ಹಿಂದೆ ಎಡ್ವಿನ್ ಮೋಸಸ್ ಮಾತ್ರ ಅಲ್ಲ, ವೇದಾಂತಂ ಕೂಡ ಇದ್ದಾನೆ. ಅದಕ್ಕೆ ಕಾರಣ ನಿನ್ನ ಜೊತೆ ಇರೋ ನಿನ್ನ ಫ್ರೆಂಡ್ಸ್ಗಳು. ಅವರಿಗೆ ಗೊತ್ತಿಲ್ಲದಿರೋದು ಏನೂ ಅಲ್ಲ ಇಲ್ಲಿ ನಡೆದಿರೋದು. ಬಿಸ್ನೆಸ್ ಅಲ್ಲಿ ನನ್ನ ತಂದೆ ನಾನು ಕೊಟ್ಟಿರೋ ಒಂದು ಅಡ್ವೈಸ್ ಇದೆ. ಕಣ್ಣು ಮುಚ್ಚಿ ಯಾರನ್ನು ನಂಬೇಡ. ತುಂಬಾ ಪಾಪ್ಯುಲರ್ ಆಗಿದ್ದ ಒಬ್ಬ ಆಫೀಸರ್, ಅವನ ಆಟೋ ಬಯೋಗ್ರಫಿ ಈ ತರ ಕೊನೆ ಆಯ್ತು. ದೇವ್ರೆ, ಶತ್ರುಗಳನ್ನ ನಾನು ನೋಡ್ಕೋತೀನಿ, ಆದರೆ ನನ್ನ ಜೊತೆಲಿರೋರಿಂದ ನನ್ನನ್ನು ಕಾಪಾಡಪ್ಪ. ಸಚ್ಚಿದಾನಂದನ್ನು ಸೇರಿಸಿ ನಾನು ಪ್ರಾರ್ಥನೆ ಮಾಡ್ತಿರೋದು ಅದನ್ನೇ. ನಿನ್ನ ಫ್ರೆಂಡ್ಸ್ಗಳಿಂದ ಆ ದೇವರೇ ನಿನ್ ಕಾಪಾಡಬೇಕು. ಸಚಣ, 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 ಯಾವಾಗ ಬಂದ್ರಿ? ಅಣ್ಣ ಮೇಲ್ ಬರುತ್ತಾನೆ. ಯಾರದು? ಏನೂ ಇಲ್ಲಣ್ಣ, ಯಾವ್ದೋ ಕಂಪ್ನಿ ಕಾಲ್ ಅಷ್ಟೇ. ಎಲ್ಲಿ ಕೊಡು ನೋಡ್ತೀನಿ. ನಾನು ಹೇಳೋದನ್ನ ನಂಬಲ್ವಾಣ? ನಾನ್ ನಂಬೋದಿಲ್ಲ, ಅದಕ್ಕೆ ಕೊಡು ನೋಡ್ತಿಲ್ಲ. ನಾನು ಫೋನಲ್ಲ ಸಚಿನ ಬಿಡಿ. ನಾವ್ ಯಾವ ಸಚಿನ ಬಿಡಿ ಮುಚ್ಚಿಟ್ಟಿಲ್ಲ ಅಣ್ಣ. ಬಿಡು. ವಿಷ್ಣು ಮತ್ತೆ ಮನುಗಿಂತ ನಿಮ್ಮನ್ನ ನಾನು ತುಂಬಾ ಪ್ರೀತಿಸ್ತೆ. ಆದ್ರೆ ನೀವು ಎಡ್ವಿನ್ ಮೋಸಸ್ಗೋಸ್ಕರ ನನಗೆ ಮೋಸ ಮಾಡಿದ್ರಿ. ಸತ್ಯಣ್ಣ, ನಾನು ಇವ್ರ ಕಾಲಿಗೆ ಬಿದ್ದು ಕೇಳ್ಕೊಂಡೆ ಈ ತರ ಎಲ್ಲ ಮಾಡಬಾರ್ದು ಕಂಡ್ರು ಅಂತ. ನಿನ್ನ ಹತ್ರ ಹೇಳೋದಕ್ಕೂ ಇವ್ರು ಬಿಡ್ಲಿಲ್ಲ. ಮೊದಲು ನಮ್ಗೆ 50 ಕೋಟಿ ಸಿಕ್ಬಿಡ್ಲಿ, ಆಮೇಲೆ ಬೇಕಾದ್ರೆ ಸತ್ಯಣ್ಣನ ಹತ್ರ ಹೇಳೋಣ ಅಂದ್ರು. ಆ ಮುದ್ದನ್ನೆಲ್ಲ ನಮ್ ತಲೆ ಮೇಲೆ ಹಾಕ್ಬಿಟ್ಟು ಸತ್ತೋಗ್ಬಿಟ್ಟ. ಈಗ ನಿಮ್ಗೆ ಸಮಾಧಾನ ಆಯ್ತಾ? ಮೊದ್ಲಿಗೆ ನಮ್ಗೆ ಇದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ ಅಣ್ಣ. ಆರ್ಯ ಶೆಟ್ಟಿನ ಬಿಟ್ಟಾದ್ಮೇಲೆ ಮುತ್ತು ನಮ್ಗೆ ಇದ್ರ ಬಗ್ಗೆ ಹೇಳ್ದ ಅಣ್ಣ. ಅವನ್ ಹೇಳಿದ್ದು ಶೆಟ್ಟಿಗೆ ಮನೋ ಜೊತೆಗೆ ಅವನ ಹತ್ರ ಇದ್ದ ಡ್ರಗ್ ಕಂಟೈನರ್ ಬಿಡೋದಕ್ಕೆ ಹೇಳ್ತೀನಿ ಅಂತ ಹೇಳ್ದ ಅಣ್ಣ. ಆಮೇಲೆ ಇದನ್ ಮಾಡಿದ್ರೆ ಎಡ್ವಿನ್ ಮೋಸಿಸ್ 50 ಕೋಟಿ ಕೊಡ್ತೀನಿ ಅಂತ ಹೇಳ್ದ, ಅದಕ್ಕೆ ಮಾಡಿದ್ವಿ. ಕಂಟೈನರ್ ಸಿಕ್ಕಿದ್ಮೇಲೆ ಮುತ್ತ ನಡವಳಿಕೆನೆ ಚೇಂಜ್ ಆಗೋಯ್ತು. ಅವನದನ್ನ ಬೇರೆ ಕಡೆ ಎಲ್ಲೋ ಬಚ್ಚಿಟ್ಟಿದ್ದಾನೆ. ಎಡ್ವಿನ್ ಮೋಸಿಸ್ ಜೊತೆ ಚೌಕಾಸಿ ಮಾಡುವಾಗ ಮುತ್ತನ್ನ ಪೊಲೀಸ್ ಅವರು ಶೂಟ್ ಮಾಡಿಬಿಟ್ರು. ಅದಾದ್ಮೇಲೆ ಎಡ್ವಿನ್ ಮೋಸಿಸ್ ಕಂಟೈನರ್ಗೋಸ್ಕರ ನಮ್ಮ ಹಿಂದೆ ಬಿದ್ದ. ಅದಕ್ಕೋಸ್ಕರನೇ ಅವನು ನಮ್ಗೆ ಪದೇ ಪದೇ ಕಾಲ್ ಮಾಡ್ತಿರೋದು. ಮುತ್ತನ್ ಬದುಕಿರೋರ್ಗೂ ಎಡ್ವಿನ್ ಮೋಸಿಸ್ಗೂ ನಮಗೂ ಯಾವುದೇ ರೀತಿ ಸಂಬಂಧ ಇರ್ಲಿಲ್ಲ ಅಣ್ಣ. ನಾವು ಡೀಲ್ ಮಾಡಿದ್ದು ಮುತ್ತನ್ ಹತ್ರ ಮಾತ್ರ. ಇದು ಸತ್ಯ ಅಣ್ಣ. ಮುತ್ತನ್ ಸತ್ಮೇಲೆ ನಮಗ್ ಕಾಲ್ ಮಾಡಕ್ ಶುರು ಮಾಡಿದ್ದು. ನಿಮ್ ಹತ್ರ ಹೇಳಕ್ ಭಯ ಆಗ್ಬಿಟ್ಟಿತ್ತಣ್ಣ. ಅಣ್ಣ, ನಾವು ನಿಮ್ಗೆ ಯಾವತ್ತೂ ಮೋಸ ಮಾಡಿಲ್ಲ ಸಚಿ ಅಣ್ಣ. ಸ್ವಂತ ಅಣ್ಣಂಗೆ ಯಾರಾದ್ರೂ ಮೋಸ ಮಾಡ್ತಾರ ಅಣ್ಣ? ಅವ್ನು ನಮ್ಗೆ ಅವತ್ತೇ ವಾರ್ನಿಂಗ್ ಮಾಡಿದ್ದ ಅಣ್ಣ, ಎಡ್ವಿನ್ ಮೋಸಿಸ್ ಜೊತೆ ಯಾವ ವ್ಯವಹಾರನೂ ಮಾಡಬೇಡಿ, ಅವ್ನು ಸರಿ ಇಲ್ಲ ಅಂತ. ಆದ್ರೆ ನಮ್ಗದು ಅರ್ಥ ಆಗ್ಲಿಲ್ಲ. ಇವಾಗ ಅದ್ರ ಬಗ್ಗೆ ಮಾತಾಡಿ ಯೂಸ್ ಇಲ್ಲ. ನೀವು ಹೊಡಿ ಸಚ್ಚಿ ಅಣ್ಣ, ಇದು ನಮ್ ತಪ್ಪು, ನಾವೇ ಶಿಕ್ಷೆ ಅನುಭವಿಸ್ತೀವಿ. ಮನುನ ಕರ್ಕೊಂಡ್ ಬರಬೇಕು ಅಂತ ನಾನು ಈ ಗಾಡಿನ ಉಳಿಸ್ಕೊಂಡಿದ್ದೆ. ಅದಕ್ಕೆ ನಾನು ಮುತ್ತನ ಹಿಂಬಾಲಿಸಿ ಈ ಗಾಡಿನ ಚೆಕ್ ಮಾಡಿದೆ. ನಾನು ಈ ಗಾಡಿ ನೋಡಿದಾಗ ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಡ್ರಗ್ಸ್ ಗಳಿದ್ವು. ನನ್ ಡೌಟ್ಸ್ ಕ್ಲಿಯರ್ ಆಯ್ತಲ್ವಾ? ಇದು ಎಡ್ವಿನ್ ಮೋಸಸ್ ಮತ್ತೆ ಶೆಟ್ಟಿ ಮಧ್ಯೆ ಇರೋ ಡೀಲ್ ಅನ್ನಿಸ್ತು.
ಅದಕ್ಕೆ ನಾನು ನಿಮ್ಮನ್ನು ಉಳಿಸ್ಕೊಳ್ಳಿಲ್ಲ. ಅದೇನೇ ಇರ್ಲಿ, ನನಗ್ ಚೆನ್ನಾಗ್ ಗೊತ್ತು ಎಡ್ವಿನ್ ಮೋಸಸ್ ಇದನ್ನ ಇಲ್ಲಿಗೆ ಹುಡುಕೊಂಡು ಬಂದೇ ಬರ್ತಾನೆ. ಅದಕ್ಕೆ ನಾನೀಗ ಮುತ್ತಾನಿಟ್ಟಿದ್ದ ಜಾಗದಿಂದ ಇಲ್ಲಿಗೆ ತೆಗೆದಿಟ್ಟಿರೋದು. ಎಡ್ವಿನ್ ಮೋಸಸ್ ಮತ್ತೆ ಈ ಫೋನ್ಗೆ ಕಾಲ್ ಮಾಡಿಯಾನೆ. ನಾನು ಅವನಿಗೆ ಹೇಳಿದೀನಿ ಕಂಟೈನರ್ ನನ್ನ ಹತ್ರನೇ ಇದೆ ಅಂತ. ಮತ್ತೆ ಮುತ್ತಾನ್ ಕೇಳಿರೋ ದುಡ್ಡನ್ನು ತಗೊಂಡ್ ಬಾ ಅಂತ ಹೇಳಿದೀನಿ. ಅವನ್ ಬರ್ತಾನೆ. ನಾನು ದುಡ್ಡನ್ನ ಕೇಳಿಲ್ಲ ಅಂತಂದ್ರೆ ಅವನು ನನ್ನನ್ನ ನಂಬೋದಿಲ್ಲ. ಇದೊಂದು ಟ್ರಾಪ್ ಅಂತ ಅವನ್ಗನ್ಸುತ್ತೆ, ಹಾಗಾಗಿ ಅವನು ಬರೋದಿಲ್ಲ.